ಈಗ ಅವರ ಆ 10 ವರ್ಷದ ಆಯುಷ್ಯವನ್ನು ಅವರು ನಿಮಗೆ ಧಾರೆ ಎರೆದಿದ್ದಾರೆ. ನಿಮ್ಮ ತಾಯಿಯವರ ಇಚ್ಛೆಯಂತೆ ಅವರ ಆಯುಷ್ಯವನ್ನು ಸಾರ್ಥಕಪಡಿಸಿಕೊಂಡು ಸುಖವಾಗಿ ಬದುಕಿ ಬಾಳಿ. ಇವಳ ಆಯಸ್ಸು ನನಗೆ ಬೇಡ ಗುರುಗಳೇ, ನನಗೆ ನಮ್ಮವ್ವ ಬೇಕು, ನನಗವ್ವ ಬೇಕು ಗುರುಗಳೇ, ನಮ್ಮವ್ವ ಬೇಕು. ನಮ್ಮ ಅವ್ವನ ಎದೆ ಹಾಲು ಕುಡಿದು ಬೆಳೆದಿದ್ದಿ, ಕೈ ತೊತ್ತು ತಿಂದು ಬದುಕಿದ್ದೀನಿ. ಈಗ ಅವಳ ಆಯಸ್ಸನ್ನ ಕಿತ್ತುಕೊಂಡು ನಾನು ಯಾವ ನರಕಕ್ಕೆ ಹೋಗ್ಲಿ ಗುರುಗಳೇ? ಅತ್ತೆ, ನಮ್ಮನ್ ಬಿಟ್ಟು ಹೋಗ್ಬೇಡಿ ಅತ್ತೆ, ಇದಕ್ಕೆಲ್ಲ ನಾನೇ ಕಾರಣ. ಬೇಕಾದ್ರೆ ನಾನೇ ನಿಮ್ಮ ಮಗನ್ ಬಿಟ್ಟು ಹೊರಟೋಗ್ತೀನಿ, ನೀವು ನಿಮ್ಮ ಮಗ ಚೆನ್ನಾಗಿರಿ. ಇದೇ ಮನುಷ್ಯನ ಸ್ವಭಾವ. ಬದುಕಿರುವವರೆಗೂ ಸತ್ತರೆ ಸಾಕು ಎಂದು ಶಾಪ ಹಾಕುತ್ತಾರೆ, ಸತ್ತ ಮೇಲೆ ಗೋಳಾಡುತ್ತಾರೆ. ಯಾವುದೇ ವಸ್ತು ಹತ್ತಿರವಿದ್ದಾಗ ಅದರ ಬೆಲೆ ತಿಳಿಯುವುದಿಲ್ಲ. ಅದು ನಮ್ಮಿಂದ ದೂರವಾದಾಗ ಅದರ ಬೆಲೆ ನಮಗೆ ಮನದಟ್ಟಾಗುತ್ತದೆ. ಆದರೆ ಆಗ ಅದು ನಮ್ಮ ಕೈತಪ್ಪಿ ಹೋಗಿರುತ್ತದೆ. ಇದೇ ಮನುಷ್ಯನ ವಿಪರ್ಯಾಸ. ಇರುವಾಗ ತಿರಸ್ಕರಿಸುವುದು, ಇಲ್ಲದಿರುವಾಗ ಹಪಹಪಿಸುವುದು. ಮುಂದೇನು ಮಾಡಬೇಕು ಅಂತಿದ್ದೀರಿ ರಾಘವೇಂದ್ರರೇ? ಗುರುಗಳೇ, ಯಾವುದನ್ನು ಅವರಿಗೆ ಮನವರಿಕೆ ಮಾಡಬೇಕಿತ್ತೋ ಅದು ಆಗಿದೆ ಎಂದುಕೊಳ್ಳುತ್ತೇನೆ. ಗುರುಗಳೇ, ಗುರುಗಳೇ, ನಮ್ಮವ್ವನ ಬದುಕಿಸಿ ಗುರುಗಳೇ, ನಮ್ಮವ್ವನ ಬದುಕಿಸ್ಕೊಡಿ ಗುರುಗಳೇ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ವಂದೇ ಮಂದೇ ತರಾನಂದ ಶುಭಲೀಲಾ ಜಗನ್ಮೂಲ ರಾಮಂ ಪೂರ್ಣಧೀಯಾರ್ಚಿತಂ ಬ್ರಹ್ಮದೇವೋ ಪೂಜ್ಯತೆ. ಅತ್ತೆ, ನಮ್ಮವ್ವ ಬದುಕ್ಬಿಟ್ಲು, ನಮ್ಮವ್ವ ಬದುಕ್ಬಿಟ್ಲು ಗುರುಗಳೇ. ಮತ್ತೆ ಗುರುಗಳೇ, ಗುರುಗಳೇ, ನಾನೇ ನೋಡ್ದೆ ಉಸಿರು ನಿಂತೋಗಿತ್ತು. ಆದರೆ ಇಲ್ಲಿ ಆಡಳಿತಾತ್ಮಕವಾದಂತಹ ಯಾವ ಉದ್ದೇಶವೂ ಇಲ್ಲ. ನಮಗೂ ವಯಸ್ಸಾಗಿದೆ. ಸನ್ಯಾಸಿಯ ಧರ್ಮ ಅಧ್ಯಯನ ಮತ್ತು ಅಧ್ಯಾಪನ. ಭೌತಿಕ ದೇಹ ಕುಂದುತ್ತಿರುವುದರಿಂದ ನಮಗೆ ಸಂಚಾರ ಮಾಡಿ ಧರ್ಮ ಪ್ರಸರಣ ಮಾಡಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಉತ್ತರಾಧಿಕಾರಿಗಳಾದ ಶ್ರೀ ರಾಘವೇಂದ್ರ ತೀರ್ಥರು ಪರಮಹಂಸ ಪರಿವ್ರಾಜಕರಾಗಿ ಸಂಚಾರವನ್ನು ಮಾಡಿ ಜನರ ಅಜ್ಞಾನ ಮತ್ತು ಅಂಧಕಾರವನ್ನು ಶಮನ ಮಾಡಬೇಕಿದೆ. ಅವರು ಇನ್ನು ಮುಂದೆ ಸಂಚಾರಕ್ಕೆ ಹೊರಡಲಿದ್ದಾರೆ. ಹಾಗಾಗಿ ನಮ್ಮ ಆಗು ಹೋಗುಗಳು, ಕುಂದು ಕೊರತೆಗಳನ್ನು ಸಂಭಾಳಿಸುವ ಸೇವಕರ ಅವಶ್ಯಕತೆ ಇದೆ. ನಿಮ್ಮಲ್ಲಿ ಯಾರು ಸಿದ್ಧರಿದ್ದೀರಿ? ನಾವು ಸಿದ್ಧರಿದ್ದೇವೆ ಗುರುಗಳೇ. ನಾವು ಸಿದ್ಧರಿದ್ದೇವೆ ಗುರುಗಳೇ. ನಾನು ಸಿದ್ಧನಾಗಿದ್ದೇನೆ ಗುರುಗಳೇ. ಸ್ವಲ್ಪ ತಡೆಯಿರಿ. ಗುರುಗಳೇ, ಉಪನಿಷತ್ತಿನ ಘೋಷವಾಕ್ಯವೆಂದರೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಗುರುಗಳ ಸೇವೆ ಎಂದರೆ ದೇವರ ಸೇವೆ ಎಂದು ನಮ್ಮ ಪರಿಕರ್ಮಿಗಳಿಗೂ ತಿಳಿದಿದೆ. ತಮ್ಮ ಸೇವೆ ಮಾಡಲು ಎಲ್ಲರೂ ಸಿದ್ಧರಾಗಿದ್ದಾರೆ. ಆದರೆ ಆ ಭಾಗ್ಯ ನಮಗೇ ಸಿಗಲಿ ಎಂಬುದು ನಮ್ಮ ಸ್ವಾರ್ಥ. ನಮ್ಮ ಮೇಲಿನ ಹೊರೆ ಕಡಿಮೆ ಮಾಡಲು ತಾವು ಈ ರೀತಿಯೆಲ್ಲ ಹೇಳುತ್ತಿದ್ದೀರಿ ಎಂದು ನಮಗೆ ಗೊತ್ತು. ಹೌದು ರಾಘವೇಂದ್ರರೇ, ಮಠದಲ್ಲಿ ಸಾಕಷ್ಟು ಜವಾಬ್ದಾರಿಗಳಿವೆ. ನೀವು ಅದರತ್ತ ಚಿತ್ತ ಹರಿಸಿ. ಬೇರೆ ಯಾರಾದರೂ ಈ ಕೆಲಸವನ್ನು ನೆರವೇರಿಸಲಿ. ಕ್ಷಮಿಸಿ ಗುರುಗಳೇ,
ನಿಮ್ಮ ಸೇವೆಯನ್ನೇ ಮಾಡಬೇಕೆಂದು ನಮಗೆ ಮೂಲರಾಮನ ಆಜ್ಞೆಯಾಗಿದೆ. ದಯಮಾಡಿ ತಾವು ಬೇರೆ ಯಾವ ಆಲೋಚನೆಯನ್ನೂ ಮಾಡಬೇಡಿ. ಗುರುಗಳೇ, ಮೂಲರಾಮನ ಆಜ್ಞೆಯನ್ನು ಮೀರೋಕ್ಕಾಗತ್ಯೆ? ಶ್ರೀಗಳು ಹೇಳಿದ ಹಾಗೆ ಅವರೇ ತಮ್ಮ ಸೇವೆಗೆ ಮೀಸಲಾಗಿರಲಿ. ಬೇಕಾದ್ರೆ ಮಠದ ಆಡಳಿತನ ನನಗೆ ಕೊಡಿ, ನಾನು ನೋಡ್ಕೋತೀನಿ ನಿಷ್ಠೆಯಿಂದ. ಭೋಗೇಂದ್ರ, ಅಧಿಕಾರವನ್ನು ಕೇಳಿ ಪಡೆಯುವುದು ರಾಜಕಾರಣದಲ್ಲಿ, ಅರ್ಹತೆಯನ್ನು ನೋಡಿ ನೀಡುವುದು ಧಾರ್ಮಿಕ ಕ್ಷೇತ್ರದಲ್ಲಿ. ಅಧಿಕಾರವೆಂಬುದು ಅಲ್ಲಿ ಒಂದು ಹುದ್ದೆ. ನಾವಿಲ್ಲಿ ಬಯಸುತ್ತಿರುವುದು ಸೇವೆ. ಗುರುಗಳೇ,